ಎಲ್ಲರಿಗೂ ನಮಸ್ತೆ. DRDOದಲ್ಲಿ ವಾಕ್ ಇನ್ ಡ್ರೈವ್ ಇದೆ. ಯಾವ ಪೋಸ್ಟಿಗೆ ಅಂತ ನೀವು ಕೆರಿಯರಲ್ಲಿ ಹೋಗಿ ನೋಡ್ಬೋದು. ಇಲ್ಲಿ ನೋಡಿ ಕೆರಿಯರಲ್ಲಿ ವಾಕ್ ಇನ್ ಇಂಟರ್ವ್ಯೂ ಫಾರ್ ಸೆಲೆಕ್ಷನ್ ಆಫ್ 19th ಜೂನಿಯರ್ ರಿಸರ್ಚ್ ಫೆಲೋಸ್ ಅಂತ ಇದೆ. ಇದು ನೀವು ಓಪನ್ ಮಾಡಿ ನೋಡಿದ್ರೆ ಲಾಸ್ಟ್ ಡೇಟು 18/3/24 ಮತ್ತು ಸ್ಟಾರ್ಟ್ ಆಗಿದ್ದು 16/2/2024. ಅಪ್ಲಿಕೇಶನ್ ಓಪನ್ ಮಾಡಿ ನೋಡಿದ್ರೆ ಇಲ್ಲಿ ಯಾವ್ಯಾವ ಡಿಸಿಪ್ಲಿನ್ ಅವ್ರಿಗೆ ಇದೆ ಇದು ವಾಕ್ ಇನ್ ಡ್ರೈವ್ ಅಂತ ಗೊತ್ತಾಗುತ್ತೆ. ಮ್ಯಾಥಮೆಟಿಕ್ಸ್ ಮಾಡಿರಬೇಕು, ಮೀನ್ಸ್ PG ಮ್ಯಾಥಮೆಟಿಕ್ಸ್ ಮಾಡಿರಬೇಕು, ನೆಟ್ ಕ್ವಾಲಿಫೈ ಆಗಿರಬೇಕು ಅಂಥವ್ರು ಇಂಟರ್ವ್ಯೂಗೆ ಅಟೆಂಡ್ ಮಾಡೋಕ್ಕೆ ಅವ್ರಿಗೆ ಅವಕಾಶವಿದೆ. ಮತ್ತು ಕಂಪ್ಯೂಟರ್ ಸೈನ್ಸಲ್ಲೂ ಅಷ್ಟೇ ಗೇಟ್ ಸ್ಕೋರ್ ಇರಬೇಕು, ವ್ಯಾಲಿಡ್ ಗೇಟ್ ಸ್ಕೋರು, ಮತ್ತು MTech ಮಾಡಿರಬೇಕು. ಮತ್ತು EC ಆ್ಯಂಡ್ EEEಗೂ ಅಷ್ಟೇ ಗೇಟ್ ಸ್ಕೋರ್ ಇರಬೇಕು, ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರಬೇಕು. ಮತ್ತು ಅವ್ರಿಗೆ ಎಕ್ಸ್ಟ್ರಾ ಏನಾರೆ ನಾಲೆಡ್ಜ್ ಆಫ್ ಎಂಬೆಡೆಡ್ ಸಿಸ್ಟಮ್ ಈ ಥರ ಎಲ್ಲ ಗೊತ್ತಿದ್ರೆ ಓಕೆ ಆಗುತ್ತೆ. ಮತ್ತು ಫಿಸಿಕ್ಸು ಈ 4 ಪೋಸ್ಟ್ಗಿದೆ. ಫಿಸಿಕ್ಸು ಮತ್ತು ಎಲೆಕ್ಟ್ರಾನಿಕ್ಸ್, EC ಮತ್ತು ಕಂಪ್ಯೂಟರ್ ಸೈನ್ಸು ಮತ್ತು ಮ್ಯಾಥಮೆಟಿಕ್ಸ್ ಡಿಸಿಪ್ಲಿನ್ ಅವ್ರಿಗಿದೆ. ವಾಕಿಂಗ್ ಡ್ರೈವ್ ಹೆಂಗಿರುತ್ತಪ್ಪ ಅಂತಂದರೆ ಅವ್ರಿಗೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಫೆಲೋ ವಿಲ್ ಬಿ ಪೇಯ್ಡ್ ಮಂತ್ಲಿ ಸ್ಟೈಫಂಡ್ ಥರ ಕೊಡ್ತಾರೆ 37,000 ಪ್ಲಸ್ HRA ಅಂದರೆ ರೂಮ್ ರೆಂಟ್ ಅಲಯನ್ಸು ಮತ್ತು ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಜನರಲ್ ಇನ್ಸ್ಟ್ರಕ್ಷನ್ಸ್ ಬಂದು ಇಂಡಿಯಾದವರಾಗಿರಬೇಕು. ಮತ್ತು ಏಜ್ ರಿಲ್ಯಾಕ್ಸೇಷನ್ಸು ಅಪ್ ಟು ಮ್ಯಾಕ್ಸಿಮಮ್ 28 ಇಯರ್ಸ್ ಇದೆ. ಮತ್ತು ರಿಪೋರ್ಟಿಂಗ್ ಟೈಮು ಅವತ್ತು ಡೇಟ್ ಆಫ್ ಇಂಟರ್ವ್ಯೂ ಇರುತ್ತಲ್ಲ ಅವತ್ತು 9 hours 11 hours ಅಂದರೆ 9 AM to 11 AM ಅಲ್ಲಿ ಇರಬೇಕು. ಇಂಟರ್ವ್ಯೂ ಇರೋದು ಡೆಲ್ಲಿಲಿ. ಮತ್ತು ಅಪ್ಲಿಕೇಶನ್ ಫಾರ್ಮ್ ಕ್ಯಾನ್ ಬಿ ಫಿಲ್ಡ್ ಅಪ್ಲಿಕೇಶನ್ ಫಾರ್ಮ್ನ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಇದನ್ನ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ. ಆಫ್ಟರ್ ಫಿಲ್ ಮಾಡಾದಮೇಲೆ ಇವರಿಗೆ ಸಾಗ್ ಎಟ್ ಗೌರ್ಮೆಂಟಿನ ಇದಕ್ಕೆ ಮೇಲ್ನ ಸೆಂಡ್ ಮಾಡಬೇಕು. ಆಫ್ಟರ್ ದಟ್ ಫೈನಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ವಿಲ್ ಬಿ ರಿಕ್ವೈರ್ಡ್ ಟು ಜಾಯಿನ್ SAG. ಇದಕ್ಕೆ ಸೆಲೆಕ್ಟ್ ಆಗ್ತಾರೆ SAGಗೆ. ಇಲ್ಲಿ ನೋಡಬೇಕು ನೀವು, ಇಲ್ಲಿ ಸೈಂಟಿಸ್ಟ್ ಅನಾಲಿಸಿಸ್ ಗ್ರೂಪ್ ಅಂತ SAG ಅಂತಂದರೆ. ಸೊ ಇದಕ್ಕೆ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರಪ್ಪ ಅಂತಂತಂದರೆ ಯಾವುದೇ ರೀತಿ ಅವರು TADA ಯಾವುದೇ ರೀತಿಯ ಟ್ರಾವೆಲ್ ಅಲೋಯನ್ಸ್ ಏನು ಕೊಡೋದಿಲ್ಲ. ನಾವೇ ನಮ್ಮ ಓನ್ ರಿಸ್ಕಲ್ಲಿ ಹೋಗಬೇಕು. ಕ್ಯಾಂಡಿಡೇಟ್ ಆರ್ ನಾಟ್ ಅಲೌಡ್ ಟು ಬ್ರಿಂಗ್ ಪೆನ್ ಡ್ರೈವ್, ಲ್ಯಾಪ್ಟಾಪ್, ಎಲೆಕ್ಟ್ರಾನಿಕ್ಸ್ ಯಾವುದೇ ರೀತಿ ಇದನ್ನು ತಗೋವಾಗ ಎಲೆಕ್ಟ್ರಾನಿಕ್ಸ್ ಡಿವೈಸ್ನ ತಗೋವಾಗೋ ಎಕ್ಸಾಮ್ ಅಲ್ಲಿ ಇಂಟರ್ವ್ಯೂಗೆ ತಗೊಂಡು ಹೋಗೋ ಹಾಗೇ ಇಲ್ಲ. ಮತ್ತು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಮಸ್ಟ್ ಬಿ ಬ್ರಿಂಗ್ ಒರಿಜಿನಲ್ ಡಾಕ್ಯುಮೆಂಟ್ ಇರಬೇಕು. ಮತ್ತು ಏನಪ್ಪ ಅಂತ ಅಂದರೆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು, ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. ಈ ನೋಟಿಫಿಕೇಷನ್ ನೀವು ನೋಡ್ಬೋದು. ಇದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದೇ ಥರ ವಿಡಿಯೋಗಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫಾಲೋ ಇನ್ Instagram ಅಕೌಂಟ್. ಥ್ಯಾಂಕ್ ಯು.